ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸ್ಟೇಷನಿಗೆ ಬಂದು. ಅಂದರೂ ಪೊಲೀಸರು ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು, ನಾವು ಒಮ್ಮೆ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ ನಾನು, ಪ್ರೀತಿಸಿ ಮದುವೆ ಆಗೇವ್ರಿ ಅಂತಂದು. ಆಮೇಲೆ ನಾವು ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರು ಫೋರ್ಸ್ಬಲ್, ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದ್ರ ನಡಕ ಜಾತಿ ತಗೊಂಬರತ್ತಾರ ಬರೇ. ಯಾಕಂತ ತಿಳಿಯೋದು ಇಷ್ಟೆಲ್ಲ ಸುದ್ದಿ ಹಬ್ಸಾತಾರ. ಜೂನ್ 5 ಆಗೇವಿ. ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮಪ್ಪ ಮನೆಗೆ ಹೋಗುದು ಬರೋದು ಅದೇನ್ರಿ, ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗಿ 2 ಡೇಸ್ ಆತ ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರು ಮೈಂಡ್ ವಾಶ್ ಫೋನ್ ಕಾಲ್ ಮಾಡ್ತೀರಿ ನಿಮ್ಮ ಮಾವರಿಗೆ, ಅಲ್ಲಿ ಭಯ ಪಡ್ಕೊಂಡ್ ಮಾಡ್ತೀರಿ, ನಮ್ಮ ಅಮ್ಮಗೆ ಹಿಂಗೆ ಹೇಳ್ರಿ, ನಮ್ಮ ಅಪ್ಪಾಜಿಗೆ ಹಿಂಗೆ ಹೇಳ್ರಿ, ನನ್ನ ಮರಿ ಅದು ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್? ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗೆ 1000 ವಿಡಿಯೋಸ್ ಬರ್ತಾವೆ ಸರ್. ಅದಕ್ಕೊಂದು ಕ್ಲಾರಿಟಿ ಅದ್ ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ಅದನ್ನ ಇದೆ ನನ್ನ ಲಾಸ್ಟ್ ಮಾತು ಸರ್. ನಾ ಸ್ವ ಇಚ್ಛೆಯಿಂದ ಆಗೇನು ಸರ್, ನನ್ನ ಡಿಸಿಷನಿಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ ಮಾಡಿ, ಯಾರು ಮೈಂಡ್ ವಾಶು ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವ ಇಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು.